ಆತ್ಮೀಯ ವಿದ್ಯಾರ್ಥಿಗಳೇ, JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ EVS ಅಂತಕ್ಕಂತಹ ಒಂದು ಹೊಸ ಅಧ್ಯಾಯದೊಂದಿಗೆ ಬರ್ತಾ ಇದ್ದೀನಿ. ಮೊರಾರ್ಜಿ ಚಾಣಕ್ಯ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಮಾಣಿಕ್ಯ. ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳ ಗೆಲುವಿಗಾಗಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಲು JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ಯೂಟ್ಯೂಬನ್ನು ಪ್ರಾರಂಭಿಸಿದ್ದೇವೆ. ಇವತ್ತು ನಾನು ಸಮಾಜ ವಿಜ್ಞಾನ ಅಂತಕ್ಕಂತಹ ಒಂದು ವಿಷಯದಲ್ಲಿ ಜನವಸತಿಗಳು ಮತ್ತು ನಮ್ಮ ಭಾರತದ ಪ್ರಕೃತಿಯ ವೈವಿಧ್ಯ ಅಂತಕ್ಕಂಥ ಒಂದು ಪಾಠಗಳ ಕುರಿತಾಗಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳೇ, ಈ ಒಂದು ಯೂಟ್ಯೂಬನ್ನು ಮೇಲಿಂದ ಮೇಲೆ ನೋಡಿದ್ರೆ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಯಾಕಂದರೆ ಕೆಲವೇ ಬೆರಳಂಕೆಯಲ್ಲಿ ದಿನಗಳು ಉಳಿದಾವ. ಮಾರ್ಚ್ 1ನೇ ತಾರೀಕು ನಾವು ಸಂತಸದ ದಿನ. ಅವತ್ತು ನಮ್ಮ ಭವಿಷ್ಯವನ್ನು ಬರ್ಕೊಳ್ತಕ್ಕಂಥ ದಿನ. ಅಧಿಕ ಅಂಕಗಳು ಬರಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡ್ಕೊಳ್ರಿ, ಕಮೆಂಟ್ಸ್ ಮಾಡಿರಿ. ಮೇಲಿಂದ ಮೇಲೆ ವಿಡಿಯೋನ ತಪ್ಪದೇ ನೋಡಿದ್ದೆ ಆಗಿದ್ರೆ ನಿಮಗೆ 100% ಏನಪ್ಪ ಅಂತಂದ್ರೆ ಮಾರ್ಕ್ಸ್ಗಳು ಬಂದೇ ಬರ್ತಾವ ಅಂತಕ್ಕಂಥದ್ದನ್ನು ನಾವು ಮೊರಾರ್ಜಿ ಚಾಣಕ್ಯ ಪ್ರಾರಂಭಿಸಿದೆ ನಿಮ್ಮ ಭವಿಷ್ಯವನ್ನು ನಿರ್ಮಿಸಲಿಕ್ಕೆ. ಮೊರಾರ್ಜಿ ವಸತಿ ಶಾಲೆಗಳಲ್ಲಿ, ವಿವಿಧ ವಸತಿ ಶಾಲೆಗಳಲ್ಲಿ ಪಾಸಾಗಿ ನಿಮ್ಮ ಹೆಸರನ್ನು, ನಿಮ್ಮ ತಂದೆ ತಾಯಿಗಳ ಹೆಸರನ್ನು ತರೋದಕ್ಕೋಸ್ಕರ ನಾವು ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ನಾವು ಯೂಟ್ಯೂಬನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇದನ್ನು ತಪ್ಪದೆ ಮೇಲಿಂದ ಮೇಲೆ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿಕೊಡ್ರಿ. ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಟಾಪಿಕ್ ಇದು. ಜನವಸತಿಗಳು ಮತ್ತು ನಮ್ಮ ಭಾರತ ಪ್ರಕೃತಿ ವೈವಿಧ್ಯ ಅಂತಕ್ಕಂಥ ಜನದ ವಸತಿಗಳ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಮಕ್ಕಳೇ. ಬನ್ನಿ ನೋಡೋಣ. ಆದಿ ಮಾನವರ ವಾಸಸ್ಥಾನಗಳು ಯಾವ್ಯಾವು ಅಂತಕ್ಕಂಥ ನಿಮ್ಗೆ ಗೊತ್ತದ. ಆದಿ ಮಾನವರ ವಾಸಸ್ಥಾನಗಳು ಗುಹೆ ಮತ್ತು ಮರದ ಪೊಟರೆಗಳು ಅಂತ ಕರಿತೀವಿ. ಅದು ಒಟ್ಟಾರೆಯಾಗಿದೆ ಮರದ ಪೊಟರೆಗಳು. ಗುಹೆಯಲ್ಲಿರ್ತಾರ ಅಥವಾ ಮರದ ಪೊಟರೆಗಳಲ್ಲಿ ಇರ್ತಾರ ಅಂತಕ್ಕಂಥ ನಿಮ್ಗೆ ಗೊತ್ತದ. ಹಳ್ಳಿ ಅಥವಾ ನಗರಗಳಲ್ಲಿ ಅನೇಕ ಕುಟುಂಬಗಳು ಅಕ್ಕಪಕ್ಕದಲ್ಲಿ ಮನೆ ಕಟ್ಟಿಕೊಂಡು ಒಂದೆಡೆ ವಾಸಿಸುವುದನ್ನು ಏನಂತಾರಕ್ಕ ಅಂತಂದ್ರೆ ಜನವಸತಿ ಅಂತ ಕರೀತಾರೆ. ಅದನ್ನೇನು ಕರೀತಾರೆ ಅಂದ್ರೆ ಒಂದೇ ಕಡೆ ಇರಾಕ ಅದನ್ನು ಜನವಸತಿ ಅಂತಾರೆ. ಮೊನೆಯ ಮೊದಲೇ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತಕ್ಕಂಥದ್ದನ್ನು ನೀವು ತಿಳ್ಕೋಬೇಕು. ತಾಯಿಯೇ ನಮಗೆ ಮೊದಲ ಗುರು ಆಗಿರ್ತಾಳ. ಆದಿ ಮಾನವರ ವಾಸಸ್ಥಾನಗಳು ಯಾವುದು ಅಂತ ನಾನು ಈಗಾಗಲೇ ಮೇಲ್ಗಡೆ ಗುರುತು ಮಾಡಿದ್ದೀನಿ. ಅದು ಏನು ಅಂತಂದ್ರೆ ಗುಹೆ. ಉತ್ತಮ ನಗರ ಅಥವಾ ಹಳ್ಳಿಯ ವಸತಿಯ ಲಕ್ಷಣಗಳು ಹೆಂಗಿರ್ತಾವ ಅದನ್ನು ಭಾಳ ಇಂಪಾರ್ಟೆಂಟ್. ಗಾಳಿ ಬೆಳಕು ಯಥೇಚ್ಛವಾಗಿ ಬರುವಂತಿರಬೇಕು. ಅದು ಉತ್ತಮ ನಗರ ಅಥವಾ ಹಳ್ಳಿ ವಸತಿ ಲಕ್ಷಣಗಳಲ್ಲಿ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಸೌರಶಕ್ತಿಯಿಂದ ವಿದ್ಯುತ್ ಪಡೆಯುವಿಕೆ. ಅಲ್ಲಿ ಜನ ಸೌರಶಕ್ತಿಯಿಂದ, ಸೂರ್ಯನ ಕಿರಣಗಳಿಂದ, ಸೌರಶಕ್ತಿಗಳಿಂದ ನಾವು ವಿದ್ಯುತ್ತನ್ನು ಪಡಿತಿರಬೇಕು. ಅದು ಬಹಳಷ್ಟು ಒಳ್ಳೆಯ ಲಕ್ಷಣ. ಮುಚ್ಚಿದ ಒಳಚರಂಡಿ ವ್ಯವಸ್ಥೆ ಇರಬೇಕು. ಅದು ಗಬ್ಬನಾರಂಗಿರಬಾರ್ದು. ಒಳಚರಂಡಿ ಮುಚ್ಚಿದಂಗಿರಬೇಕು. ಕಸ ವಿಲೇವಾರಿ ಮಾಡಲು ಸಮರ್ಪಕ ವ್ಯವಸ್ಥೆ ಇರಬೇಕು. ಕಸ ವಿಲೇವಾರಿ ಮಾಡಬೇಕಾದ್ರೆ ನಮಗೆ ಸಮರ್ಪಕವಾಗಿರ್ತಕ್ಕಂತಹ ಒಂದು ಮಾರ್ಗ ಇರಬೇಕು. ಅವುಗಳನ್ನು ನಾವೇನ್ತೀವಿ ಅಂದ್ರೆ ಉತ್ತಮ ನಗರ ಅಥವಾ ಹಳ್ಳಿ, ಉತ್ತಮ ಹಳ್ಳಿ ವಸತಿ ಲಕ್ಷಣಗಳು ಅಂತ ಕರಿತೀವಿ. ಹಾಗಾಗಿ ಇದನ್ನು ಮೇಲಿಂದ ಮೇಲೆ ನೋಡಿ ಮಕ್ಕಳೇ, ಓಕೆನಾ? ಸರಿ, ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಗ್ರಾಮೀಣ ಪ್ರದೇಶದ ವಸತಿಯ ಸಮಸ್ಯೆಗಳೇನು? ಗ್ರಾಮೀಣ ಪ್ರದೇಶದಲ್ಲಿ ಏನು ಸಮಸ್ಯೆಗಳಿರ್ತಾವ? ಸ್ನಾನಗೃಹ ಮತ್ತು ಶೌಚಾಲಯ ಇಲ್ಲದಿರುವಿಕೆ. ಸ್ನಾನಗೃಹ ಇರಂಗಿಲ್ಲ. ಹೊರಗೆ ಒಂದೊಂದು ಸಲ ಹಳ್ಳಿಯೊಳಗೆ ಸ್ನಾನ ಮಾಡ್ತಾರೆ, ನೋಡಬೇಕು. ಸಣ್ಣಗೆ ಬಸ್ಲ ಮಾಡ್ಕೊಂಡು ಬರಿ ಮಾಡ್ಕೊಂಡು ಸ್ನಾನ ಮಾಡ್ತಿರ್ತಾರೆ. ಸರಿಯಾಗಿರ್ತಕ್ಕಂಥ ಶೌಚಾಲಯ ವ್ಯವಸ್ಥೆ ಇರಂಗಿಲ್ಲ. ಹೊರಗಡೆ ಬಹಿರ್ದೇಶಕ್ಕೆ ಹೋಗ್ತಾರಂತ ನೋಡಿರಿ ನೀವೆಲ್ಲರೂ ಕೂಡ. ವಾಹನ ಸಂಚಾರಕ್ಕೆ ಸೂಕ್ತವಲ್ಲದ ಬೀದಿಗಳು, ಕುಣಿಸುಗಳು ಇರ್ತಾವ. ಸರಿಯಾಗಿರ್ತಕ್ಕಂಥ ಬೀದಿಗಳು ಇರಂಗಿಲ್ಲ. ವಿದ್ಯುತ್ ಸೌಲಭ್ಯ ಮತ್ತು ಒಳ ಚರಂಡಿ ವ್ಯವಸ್ಥೆ ಇರಂಗಿಲ್ಲ. ಒಮ್ಮೆ ಕರೆಂಟ್ ಇರಂಗಿಲ್ಲ, ಹೋಗೇ ಬಿಟ್ಟಿರ್ತಾವ. ಮತ್ತು ಒಳಗೆ ಚರಂಡಿ ಇರಂಗಿಲ್ಲ, ಗಬ್ಬು ವಾಸನೆ ಬರ್ತಿರ್ತೈತಿ ಊರ ದಂಡಿಗೆ. ಅದೆಲ್ಲ ಬಹಳಷ್ಟು ಗ್ರಾಮೀಣ ಪ್ರದೇಶದ ವ್ಯವಸ್ಥೆ ಸಮಸ್ಯೆಗಳು ಇರ್ತಾವ. ಶುದ್ಧ ಕುಡಿಯುವ ನೀರಿನ ಸರಬರಾಜು ಕೂಡ ಅಲ್ಲಿ ಇರಂಗಿಲ್ಲ. ಇವು 4 ಪಾಯಿಂಟ್ಗಳನ್ನ ನೀವು ನೋಡಿಕೊಂಡು ಎಕ್ಸಾಮ್ನಲ್ಲಿ ಪ್ರಿಪೇರ್ ಆಗಿ ಹೋಗಬೇಕು. ನಗರ ಪ್ರದೇಶದ ವಸತಿ ಸಮಸ್ಯೆಗಳು ಏನೇನದಾವ? ಇನ್ನು ಗ್ರಾಮೀಣ ಪ್ರದೇಶದಾಯಿತು. ನಗರ ಪ್ರದೇಶದ ವಸತಿ ಸಮಸ್ಯೆಗಳು ಏನಾಯ್ತು ಅಂದ್ರೆ ಅಸಮರ್ಪಕ ಒಳಚರಂಡಿ ವ್ಯವಸ್ಥೆನೂ ಕೂಡ ಎಲ್ಲಿರಂಗಿಲ್ಲ, ನಗರ ಪ್ರದೇಶದಲ್ಲಿ ಇರಂಗಿಲ್ಲ. ಒಂದೊಂದು ಕಡೆ, ಎಲ್ಲ ಕಡೆ ಅಂತಲ್ಲ, ಒಂದೊಂದು ಕಡೆ ಇರಂಗಿಲ್ಲ. ಕಸ ತ್ಯಾಜ್ಯದ ವಿಲೇವಾರಿ ಸಮಸ್ಯೆನೂ ಕೂಡ ಇರ್ತೈತೆ. ಅಲ್ಲಿ ಬಹುಮಹಡಿ ಕಟ್ಟಡಗಳಲ್ಲಿ ಸಂಭವಿಸುವ ಅಗ್ನಿ ದುರಂತಗಳು. ದೊಡ್ಡ ದೊಡ್ಡ ಕಟ್ಟಡಗಳು ಇರ್ತಾವೆ, 2-3 ಅಂತಸ್ತು, 3 ಅಂತಸ್ತು, 4 ಅಂತಸ್ತು, 5 ಅಂತಸ್ತು. ಒಂದು ವೇಳೆಯಲ್ಲಿ ಅಗ್ನಿ ದುರಂತ ಸಂಭವಿಸ್ತಂದ್ರೆ ಬಹಳಷ್ಟು ಅಲ್ಲಿ ಸಮಸ್ಯೆಗಳು ಉಂಟಾಕವ. ಇದು ನಗರ ಪ್ರದೇಶದ ವಸತಿ ಸಮಸ್ಯೆಗಳು ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೊಬೇಕು. ಓಕೆ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಸರಿಯಾಗಿ ನೋಡ್ರಿ, ಮೇಲಿಂದ ಮೇಲೆ ಪದೇ ನೋಡ್ರಿ. ಪದೇ ನೋಡ್ತಾ ಇದ್ರೆ ನಿಮಗದು ಬಹಳಷ್ಟು
ಮನನ ಆಗತ್ತೆ ಮಕ್ಕಳೇ. ಓಕೆ, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯ ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಡಿಸ್ಕಷನನ್ನು ಮಾಡೋಣ. 5ನೇ ತರಗತಿಯಲ್ಲಿರ್ತಕ್ಕಂತಹ ನಮ್ಮ ಭಾರತ ಮತ್ತು ಪ್ರಾಕೃತಿಕ ವೈವಿಧ್ಯ. ಪ್ರಪಂಚದ ಎತ್ತರವಾದ ಪರ್ವತಗಳು ಯಾವ ಅಂತ ಕೇಳಿದ್ರೆ ಹಿಮಾಲಯ ಪರ್ವತಗಳು ಅಂತ ನಾವು ಕರಿತೀವಿ. ಇದನ್ನ ನೆನಪಿಟ್ಕೋಬೇಕು. ಎತ್ತರವಾಗಿರ್ತಕ್ಕಂಥ ಪರ್ವತಗಳು ಯಾವಿರ್ತಾವ ಅಂತಂದ್ರೆ ಹಿಮಾಲಯ ಪರ್ವತಗಳು. ಎಲ್ಲಿಂದ ಎಲ್ಲಿಯವರೆಗೆ ಹಿಮಾಲಯ ಪರ್ವತ ಶ್ರೇಣಿ ಹಬ್ಕೊಂಡಿದಂತಂದ್ರೆ ಕಾಶ್ಮೀರದಿಂದ ಮೇಘಾಲಯ ತನ. ಹಿಮಾಲಯ ಪರ್ವತಗಳು ಯಾವ ಭಾಗದ ನದಿಗಳ ಉಗಮ ಸ್ಥಾನ ಆಗ್ಯಾವ ಅಂತಂದ್ರೆ ಉತ್ತರ ಭಾರತದ ನದಿಗಳ ಉಗಮ ಸ್ಥಾನ ಆಗ್ಯಾವ ಅಂತ ನಾವು ತಿಳ್ಕೋಬೇಕು. ಪರ್ವತದ ಅತ್ಯಂತ ಎತ್ತರವಾದ ತುದಿಗೆ ನಾವು ಏನಂತೀವಿ ಅಂತಂದ್ರೆ ಶಿಖರ ಅಂತ ಕರಿತೀವಿ. ಹಿಮಾಲಯ ತಗ್ಗು ಭಾಗದಲ್ಲಿರುವ ಸಮತಟ್ಟಾದ ನೀಲ ಮತ್ತು ವಿಶಾಲವಾದ ಭಾಗಗಳಿಗೆ ನಾವು ಡೂನ್ ಅಂತ ಕರಿತೀವಿ. ಇದನ್ನು ಕೂಡ ನೆನಪಿಟ್ಕೋರಿ, ಇದು ಒಂದ್ಸಲ ಎಕ್ಸಾಮ್ ಬಂದಿತ್ತು. ಹಿಮಾಲಯ ತಗ್ಗು ಭಾಗದಲ್ಲಿರ್ತಕ್ಕಂತಹ ಸಮತಟ್ಟಾದ ನೀಲ ಮತ್ತು ವಿಶಾಲವಾಗಿರ್ತಕ್ಕಂಥ ಭಾಗಗಳಿಗೆ ನಾವು ಡೂನ್ ಅಂತ ಕರಿತೀವಿ. ಪ್ರಪಂಚದ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ರೆ ಮೌಂಟ್ ಎವರೆಸ್ಟ್. ಇದರ ಎತ್ತರ ಎಷ್ಟದ ಅಂತಂದ್ರೆ 8,848 ಮೀಟರ್. ಒಂದ್ಸಲ ಇದನ್ನ ಎಕ್ಸಾಮ್ದಲ್ಲಿ ಕೇಳಿದಾರೆ ಮಕ್ಕಳೇ, ಸರಿಯಾಗಿ ನೋಡ್ಕೊಡ್ರಿ. 8,848 ಅಂತ ಹೇಳ್ತೀವಿ ನಾವು. ಭಾರತದ ಅತಿ ಎತ್ತರವಾದ ಶಿಖರ, ಪ್ರಪಂಚದ ಅತಿ ಎತ್ತರವಾದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಅದು ಎತ್ತರ ಎಷ್ಟದ? 8,848 ಮೀಟರ್ ಅದು. ಇನ್ನು ಭಾರತದ ಅತಿ ಎತ್ತರವಾದ ಶಿಖರ ಮೌಂಟ್ ಗಾಡ್ವಿನ್ ಅಥವಾ ಅಸ್ಟಿನ್ K2 ಅಂತ ಕರೀತಾರೆ. ಅದನ್ನು ನಾನೇನು ಕರಿತಾನೆ ಮೌಂಟ್ ಗಾಡ್ವಿನ್ ಅಸ್ಟಿನ್ K2 ಅಂತ ಕರೀತಾರೆ. K2 ಅಂತ ಶಾರ್ಟ್ಕಟ್ ಆಗಿ ಕರೀತಾರೆ ಅದನ್ನು. ಓಕೆ, ಇನ್ನು ಗಾಡ್ವಿನ್ ಅಸ್ಟಿನ್ K2 ಶಿಖರದ ಎತ್ತರ ಎಷ್ಟು ಅಂದರೆ 861 ಮೀಟರ್ ಅಂತ ಕರಿತೀವಿ. ನೋಡ್ರಿ, ಪ್ರಪಂಚದ ಅತಿ ಎತ್ತರದಾಯಿತು, ಭಾರತದ ಅತಿ ಎತ್ತರದ K2 ಆಯಿತು. ಇನ್ನು ಕರ್ನಾಟಕದ ಎತ್ತರವಾದ ಶಿಖರ ಒಂದ್ಸಲ ಎಕ್ಸಾಮ್ದಲ್ಲಿ ಕೇಳೋಣ, ಮುಳ್ಳಯ್ಯನಗಿರಿ. ಪ್ರಪಂಚದ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಭಾರತದ ಅತಿ ಎತ್ತರವಾದ ಶಿಖರ ಗಾಡ್ವಿನ್ ಅಸ್ಟಿನ್ K2. ಇನ್ನು ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಇನ್ನು ಮುಳ್ಳಯ್ಯನಗಿರಿ ಎತ್ತರ ಎಷ್ಟು ಅಂತ ಕೇಳಿದ್ರೆ 1913 ಮೀಟರ್. 1913 ಮೀಟರ್. ಮಕ್ಕಳೇ ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ ಶಾಟ್ ಹಿಡ್ಕೊಡ್ರಿ. ಮೇಲಿಂದ ಮೇಲೆ ತಪ್ಪದೇ ನೋಡಿದರೆ ನಿಮಗೆ ಮಾರ್ಕ್ಸ್ಗಳು ಗ್ಯಾರಂಟಿ ಬರ್ತಾವೆ ಅಂತಕ್ಕಂಥ ನಾವಿಲ್ಲಿ ಹೇಳ್ಬೋದು. ಓಕೆ ಮಕ್ಕಳೇ, ಹಾಗಾದರೆ ನೆಕ್ಸ್ಟ್ ಪಾಯಿಂಟನ್ನು ನಾವು ಸ್ವಲ್ಪ ಕಣ್ಣಾಡಿಸೋಣ. ಓಕೆ, ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಅದು ಅಣ್ಣೈಮುಡಿ, 265 ಮೀಟರ್. ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಯಾವುದು ಅಂತಂದ್ರೆ ಅಣ್ಣೈಮುಡಿ, 265 ಮೀಟರ್. ಸಿಂಧು, ಗಂಗಾ, ಯಮುನಾ, ಬ್ರಹ್ಮಪುತ್ರ ನದಿಗಳು ಯಾವ ಪ್ರದೇಶದಲ್ಲಿ ಹುಟ್ಟುತ್ತವೆ ಅಂತಂದ್ರೆ ಹಿಮಾಲಯ ಪರ್ವತದಲ್ಲಿ ಹುಟ್ಟುತ್ತಾವ. ಸಿಂಧು, ಗಂಗಾ, ಯಮುನಾ, ಬ್ರಹ್ಮಪುತ್ರ ನದಿಗಳು ಯಾವ ಪ್ರದೇಶದಲ್ಲಿ ಹುಟ್ಟುತ್ತವೆ ಅಂತಂದ್ರೆ ಹಿಮಾಲಯ ಪರ್ವತದಲ್ಲಿ. ಭಾರತದ ಆಹಾರ ಕಣಜಗಳೊಂದು ಯಾವುದನ್ನು ಕರೀತಾರೆ ಅಂದ್ರೆ ಉತ್ತರ ಮೈದಾನಗಳನ್ನು ಭಾರತದ ಆಹಾರ ಕಣಜಗಳು ಅಂತ ಕರಿತೀವಿ. ಇನ್ನು ಆಗ್ರಾದ ತಾಜ್ ಮಹಲ್ ಅನ್ನ ಯಾವ ಶಿಲೆಯಿಂದ ಮಾಡಲ್ಪಟ್ಟಾರ ಅಂತಂದ್ರೆ ಅಮೃತ ಶಿಲೆ. ಇದು ಎಕ್ಸಾಮ್ದಲ್ಲಿ ಒಂದ್ಸಲ ಬಿದ್ದಿತ್ತು. ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಆಧಾರವಾಗಿಟ್ಕೊಂಡು ನಾವು ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಡಿಸ್ಕಸ್ ಮಾಡಕತ್ತೀನಿ. ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಂದ ಹಲವಾರು ಕ್ವಶನ್ಸ್ಗಳು ಬಂದಾವ. ಹಾಗಾಗಿ ಯಾವ್ದು ಇಂಪಾರ್ಟೆಂಟು ಯಾವುದಿಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕು. ಕರ್ನಾಟಕದಲ್ಲಿ ಮರಳುಗಲ್ಲಿನ ಗುಹಾಂತರ ದೇವಾಲಯಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಬಾದಾಮಿಯಲ್ಲಿ. ಮರಳುಕಲ್ಲಿದ್ದ ಒಂದು ಗುಹಾಂತರ ದೇವಾಲಯಗಳು ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ ಬಾದಾಮಿಯಲ್ಲಿ. ಅರಾವಳಿ ಸರಣಿಯ ಅತಿ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ರೆ ಗುರು ಶಿಖರ. ಪರ್ಯಾಯ ಪ್ರಸ್ಥಭೂಮಿಯ ಉತ್ತರ ಭಾಗವನ್ನು ಏನಂತ ಕರಿತೀವಿ ಅಂದ್ರೆ ಮಾಳವ ಪ್ರಸ್ಥಭೂಮಿ ಅಂತ ಕರಿತೀವಿ. ಪರ್ಯಾಯ ಪ್ರಸ್ಥಭೂಮಿಯ ಉತ್ತರ ಭಾಗವನ್ನು ನಾವೇನು ಕರಿತೀವಿ ಅಂತಂದ್ರೆ ಮಾಳವ ಪ್ರಸ್ಥಭೂಮಿ. ಇನ್ನು ಪರ್ಯಾಯ ಪ್ರಸ್ಥಭೂಮಿಯ ದಕ್ಷಿಣ ಭಾಗವನ್ನು ಏನು ಕರಿತೀವಿ ಅಂದ್ರೆ ದಕ್ಕನ್ ಪ್ರಸ್ಥಭೂಮಿ. ಇಲ್ಲಿ ದಕ್ಷಿಣ, ಇಲ್ಲಿ ದಕ್ಕನ್ ನೆನಪಿಟ್ಕೋರಿ. ಉತ್ತರ ಇದು ಮಾಳ್ವ ನೆನಪಿಟ್ಕೋರಿ. ಉತ್ತರ ಭಾಗದ ಏನು ಕರಿತಾರೆ ಅಂದ್ರೆ ಪರ್ಯಾಯ ಪ್ರಸ್ಥಭೂಮಿ ಉತ್ತರ ಭಾಗವನ್ನು ಮಾಳವ ಪ್ರಸ್ಥಭೂಮಿ, ಪರ್ಯಾಯ ಪ್ರಸ್ಥಭೂಮಿ ದಕ್ಷಿಣ ಭಾಗವನ್ನು ದಕ್ಕನ್ ಪ್ರಸ್ಥಭೂಮಿ. ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ ಯಾವುದು ಅಂತಂದ್ರೆ ದಕ್ಕನ್ ಪ್ರಸ್ಥಭೂಮಿ. ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಪ್ರಸಿದ್ಧ ಗಿರಿಧಾಮ ಯಾವುದು ಅಂತ ಕೇಳಿದ್ರೆ ಉದಕಮಂಡಲ ಅಥವಾ ಊಟಿ. ಕರಾವಳಿ, ಕರ್ನಾಟಕದ ಕರಾವಳಿ ಯಾವ ಸಮುದ್ರಕ್ಕೆ ಹೊಂದಿಕೊಂಡದ ಅಂತಂದ್ರೆ ಅರಬ್ಬಿ ಸಮುದ್ರಕ್ಕೆ. ಕರಾವಳಿಯ
ಕರ್ನಾಟಕ ಕರಾವಳಿ ಯಾವ ಸಮುದ್ರಕ್ಕೆ ಹೊಂದಿಕೊಂಡಿದೆ ಅಂತ ಕೇಳಿದ್ರೆ ಅರಬ್ಬಿ ಸಮುದ್ರಕ್ಕೆ. ಸರಿಯಾಗಿ ನೋಡ್ಕೊಡ್ರಿ ಮಕ್ಕಳೇ, ಸ್ಕ್ರೀನ್ಶಾಟ್ ಹಿಡ್ಕೊಡ್ರಿ, ಸರಿಯಾಗಿ ನೋಡ್ಕೊಡ್ರಿ, ಪದೇ ಪದೇ ನೋಡ್ಕೊಡ್ರಿ. ಯಾಕಂದ್ರೆ ಮೇಲಿಂದ ಮೇಲೆ ನೋಡಿದ್ದೆ ಆಗಿದ್ರೆ ನಿಮಗೆ ಮಾರ್ಕ್ಸ್ಗಳು ಗ್ಯಾರಂಟಿ ಅಂತ ನಾವು ಹೇಳ್ಬೋದು. ಎಕ್ಸಾಮ್ ಸಮೀಪಿಸ್ತಾ ಇದೆ, ಟೈಮನ್ನು ವೇಸ್ಟ್ ಮಾಡಬೇಡ್ರಿ, ಸರಿಯಾಗಿ ಎಲ್ಲ ವಿಷಯಗಳನ್ನ ಸರಿಯಾಗಿ ಓದ್ಕೊಡ್ರಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ ಮಕ್ಕಳೇ. ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದು ಅಂತ ಕೇಳಿದ್ರೆ ಥಾರ್ ಮರುಭೂಮಿ. ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದು ಅಂದ್ರೆ ಥಾರ್ ಮರುಭೂಮಿ. ಥಾರ್ ಮರುಭೂಮಿ ಕಂಡು ಬರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ರಾಜಸ್ಥಾನ. ಥಾರ್ ಮರುಭೂಮಿಯಲ್ಲಿರುವ ಉಪ್ಪಿನ ಸರೋವರಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪ್ಲಾಯ ಅಂತ ಕರಿತೀವಿ. ಇದು ಬಹಳ ಆಶ್ಚರ್ಯ ಮಕ್ಕಳೇ, ಒಂದ್ಸಲ ಇದು ನೆನಪಿಟ್ಕೊಡ್ರಿ. ಥಾರ್ ಮರುಭೂಮಿಯಲ್ಲಿರ್ತಕ್ಕಂತಹ ಉಪ್ಪಿನ ಸರೋವರನ ನಾವು ಏನಂತ ಕರಿತೀವಿ ಅಂದ್ರೆ ಪ್ಲಾಯ ಅಂತ ಕರಿತೀವಿ. ಭಾರತದ ಪ್ರಾಂತೀಯ ಜಲರಾಶಿಯಲ್ಲಿ ಎಷ್ಟು ದ್ವೀಪಗಳದಾವ ಅಂತಂದ್ರೆ 247 ದ್ವೀಪಗಳದಾವ. ಭಾರತದ ಪ್ರಾಂತೀಯ ಜಲರಾಶಿಯಲ್ಲಿ ಎಷ್ಟು ದ್ವೀಪಗಳದಾವ ಅಂತಂದ್ರೆ 247. ಮರುಭೂಮಿಯಲ್ಲಿನ ಚಿಲುಮೆ ರೂಪದ ಅಂತರ್ಜಲ ಹೊರತೆಯನ್ನು ಏನಂತ ಕರಿತೀವಿ ಅಂದ್ರೆ ನಾವು ಒಯಾಸಿಸ್ ಅಂತ ಕರಿತೀವಿ. ಅದಕ್ಕೆ ಮರುಭೂಮಿಯ ಒಯಾಸಿಸ್ ಅಂತ ಕರಿತೀವಿ. ಭಾರತದ ಅತಿ ವಿಸ್ತಾರವಾದ ಉಪ್ಪಿನ ಸರೋವರ ಯಾವುದು ಅಂತ ಕೇಳಿದ್ರೆ ಸಾಂಬಾರ್ ಸರೋವರ. ಕರ್ನಾಟಕದ ಪ್ರಮುಖ ಬೀಚ್ಗಳು ಯಾವ್ಯಾವು? ಕರ್ನಾಟಕದಲ್ಲಿ ಬೀಚ್ಗಳು ಕಂಡು ಬರ್ತಾವೆ ನೋಡ್ರಿ ನೀವೆಲ್ಲ. ಎಲ್ಲೆಲ್ಲಿ ದೊಡ್ಡ ದೊಡ್ಡ ಬೀಚ್ಗಳದಾವ ಕರ್ನಾಟಕದಲ್ಲಿ ಯಾವ್ಯಾವ ಅಂತ ಕೇಳಿದ್ರೆ ಉಳ್ಳಾಲ, ಮಲ್ಪೆ ಬೀಚ, ಕಾಪು, ಓಂ ಬೀಚ ಮತ್ತು ಮರವಂತಿ. ಯಾವ ಬೀಚ್ಗಳು ಹೇಳ್ರಿ? ಉಳ್ಳಾಲ್ ಬೀಚ, ಮಲ್ಪೆ ಬೀಚ, ಕಾಪು ಬೀಚ, ಓಂ ಬೀಚ ಮತ್ತು ಮರವಂತಿ. ಇದನ್ನ ಸ್ವಲ್ಪ ನೀವು ಕೇಳುವಾಗ ಲಕ್ಷ ಕೊಟ್ಟರೆ ಎಕ್ಸಾಮ್ದಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ ಮಕ್ಕಳು, ನಿಮಗೆ ಬಹಳ ಈಸಿ ಆಗುತ್ತೆ. ಹಿಮಾಲಯ ಪರ್ವತ ಶ್ರೇಣಿ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿದೆ ಅಂತಂದ್ರೆ ಕಾಶ್ಮೀರದಿಂದ ಮೇಘಾಲಯದವರೆಗೆ ಹಬ್ಬಿದೆ. ಕಾಶ್ಮೀರದಿಂದ ಮೇಘಾಲಯವರೆಗೆ ಹಬ್ಬಿದೆ ಮಕ್ಕಳೇ. ಇದನ್ನು ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ, ಮೇಲಿಂದ ಮೇಲೆ ತಪ್ಪದೇ ವಿಡಿಯೋನ ನೋಡಿದರೆ ನಿಮ್ಗೆ ಗೊತ್ತಾಗತ್ತೆ. ಓಕೆ, ಸರಿ, ಇನ್ನೊಂದಿಷ್ಟು ಪಾಯಿಂಟ್ಸ್ಗಳನ್ನ ನೋಡೋಣ ಮಕ್ಕಳೇ. ಯಾವ ಪ್ರದೇಶದಲ್ಲಿ ಬಿಸಿ ನೀರಿನ ಬುಗ್ಗೆಗಳನ್ನು ಕಾಣಬಹುದು ಅಂತ ಕೇಳಿದ್ರೆ ಹಿಮಾಲಯ ಶ್ರೇಣಿಯಲ್ಲಿ ನಾವು ಬಿಸಿ ನೀರಿನ ಬುಗ್ಗೆಗಳನ್ನ ಕಾಣ್ತೀವಿ. ಬಿಸಿ ನೀರಿನ ಬುಗ್ಗೆಗಳು ಹೇಳ್ತಾವಲ್ಲಿ. ಬೃಹತ್ ಗೋಡೆಯಂತೆ ಇರುವ ಪರಕೀಯರ ದಾಳಿಯನ್ನು ನಿಯಂತ್ರಿಸುವ ಭಾರತದ ಉತ್ತರದ ನೈಸರ್ಗಿಕ ಗಡಿ ಯಾವುದು ಅಂತ ಕೇಳಿದ್ರೆ ಇದು ಕೂಡ ಹಿಮಾಲಯ ಪರ್ವತ. ಕರ್ನಾಟಕದ ಕೊಲ್ಲೂರು, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಗಳ ಒಳಗೋಡೆಗಳು ಯಾವುದರಿಂದ ನಿರ್ಮಿಸಲ್ಪಟ್ಟಿವೆ? ಇವೆಲ್ಲ ದೇವಸ್ಥಾನಗಳ ಒಳಗೋಡೆಗಳನ್ನು ಮರದಿಂದ ನಿರ್ಮಾಣ ಮಾಡಿರಂತ. ಒಳಗೋಡೆಗಳನ್ನು ನೋಡಿ, ಎಷ್ಟು ಆಶ್ಚರ್ಯ ಅಲ್ವಾ? ಕಾಶ್ಮೀರದ ಕಣಿವೆಗಳಲ್ಲಿ ಮನೆಗಳನ್ನು ಯಾವುದರಿಂದ ನಿರ್ಮಿಸುವರು ಅಂದ್ರೆ ಮರದ ದಿಮ್ಮಿಗಳಿಂದ. ರಾಯಚೂರು ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳಲ್ಲಿ ಕಟ್ಟಡಗಳನ್ನು ಯಾವ ಕಲ್ಲಿನಿಂದ ನಿರ್ಮಿಸ್ತಾರೆ ಅಂದ್ರೆ ಕಡಪ ಕಲ್ಲು. ನೀವು ನೋಡ್ರಿ, ಕಡಪ ಕಲ್ಲು ಬಹಳ ಅದ್ಭುತ ಕಲ್ಲದು. ದಕ್ಷಿಣ ಭಾರತದ ಹಲವಾರು ನದಿಗಳ ಉಗಮ ಸ್ಥಾನ ಯಾವುದು ಅಂತ ಕೇಳಿದ್ರೆ ಪಶ್ಚಿಮ ಘಟ್ಟಗಳು ಅಂತ ನಾವು ಹೇಳ್ತೀವಿ. ಭಾರತದ ಪಶ್ಚಿಮ ಕರಾವಳಿ ಎಲ್ಲಿಯಿಂದ ಎಲ್ಲಿಯವರೆಗೆ ಹಬ್ಬಿದೆ ಅಂತಂದ್ರೆ ಉತ್ತರದ ಗುಜರಾತಿನ ಕಚ್ ಕಾರಿಯಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೆ ಅಂತ ನಾವು ಹೇಳ್ಬೋದು. ಭಾರತದ ಪಶ್ಚಿಮ ಕರಾವಳಿ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿದೆ ಅಂತಂದ್ರೆ ಉತ್ತರದ ಗುಜರಾತಿನ ಕಚ್ ಕಾರಿಯಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೆ ಅಂತ ನಾವು ಹೇಳ್ಬೋದು. ಮಕ್ಕಳೇ, ಸರಿಯಾಗಿ ನೋಡ್ಕೊಡ್ರಿ, ಗೊತ್ತಾಗತ್ತೆ ನಿಮಗೆ. ಪಾಸ್ ಮಾಡಿ ಬರ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಗೊತ್ತಾಗಿಬಿಡುತ್ತೆ. ಓಕೆ, ಇನ್ನೊಂದಿಷ್ಟು ಪಾಯಿಂಟ್ಸನ್ನು ಸ್ವಲ್ಪ ನೋಡೋಣ. ಭಾರತದ ಪೂರ್ವ ಕರಾವಳಿ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿದೆ ಅಂತಂದ್ರೆ ಉತ್ತರದಲ್ಲಿ ಗಂಗಾ ನದಿ, ಮುಖಜ ಭೂಮಿಯಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೆ ಅಂತ ನಾವು ಹೇಳ್ತೀವಿ. ಭೂಮಿಗೆ ಹೊಂದಿಕೊಂಡಂತೆ ಇರುವ ಗಡಿದಾದ ಅಂಚುಗಳಿಲ್ಲದ ಸಮತಟ್ಟಾದ ವಿಶಾಲ ಕಡಲ ತೀರಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಬೀಚ್ಗಳು ಅಂತ ಕರಿತೀವಿ. ದೊಡ್ಡದು ಬೀಚ್ ಅಂತ ಕರಿತೀವಿ. ಅದಕ್ಕೆ ಗಡಿ ಇಲ್ಲ, ಅಂಚಿಲ್ಲ, ಸಮತಟ್ಟಾದ ವಿಶಾಲ ಕಡಲ ತೀರಗಳಿಲ್ಲ, ಏನೂ ಇರಲಾರ್ದದ್ದು ಇದ್ದದ್ದು ಯಾವುದು ಅಂದರೆ ಬೀಚ್ಗಳು ಅಂತ ನಾನು ಹೇಳಿದ್ದೀನಲ್ಲ, ಮಲ್ಪೆ ಬೀಚ, ಓಂ ಬೀಚ ಅಂತ ಹೇಳ್ಕೊಂಡು. ಪುಷ್ಕರ ಮತ್ತು ಮೌಂಟ್ ಅಬು ಯಾವ ರಾಜ್ಯದಲ್ಲಿದೆ ಅಂದರೆ ರಾಜಸ್ಥಾನ. ಭಾರತದ ಪೂರ್ವಕ್ಕೆ ಹರಿಯುವ ನದಿಗಳು ಯಾವತ್ತಂದ್ರೆ ನೋಡ್ರಿ, ಭಾರತದ ಪೂರ್ವಕ್ಕೆ ಹರಿಯುವ ನದಿಗಳು ಮತ್ತು ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತ ಕ್ವಶನ್ ಕೇಳ್ಯಾನ. ಹಾಗಾಗಿ ನಾನು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಇಟ್ಕೊಂಡೇ ನಿಮಗೆ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ನೋಟ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಇದು ಭಾಳ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಫಾರ್ ಅದಾದ್ರೆ ಎಕ್ಸಾಮ್ಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಎಕ್ಸಾಮಿನೇಷನ್. ಓಕೆ, ಅದಕ್ಕಾಗಿ ಸರಿಯಾಗಿ ನೋಡ್ಕೊಳ್ರಿ. ಭಾರತದ ಪೂರ್ವಕ್ಕೆ ಹರಿಯುವ ನದಿಗಳು ಏನಂದ್ರೆ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ಪಾಲಾರ ಮತ್ತು ಪೆನ್ನಾರ್ ನದಿಗಳು ಅಂತ ಕರಿತೀವಿ.
ಇನ್ನು ಪಶ್ಚಿಮ ಕರೆಯುವ ನದಿಗಳು ಯಾವುದು ಅಂದ್ರೆ ನರ್ಮದಾ, ಕಾಫಿ, ಶರಾವತಿ, ಕಾಳಿ, ನೇತ್ರಾವತಿ, ಜುವಾರಿ, ಪೆರಿಯಾರ್ ನದಿಗಳು. ಮಾನ್ಸೂನ್ ಎಂಬ ಪದವು ಯಾವ ಶಬ್ದದಿಂದ ಬಂದಿದೆ ಅಂತಂದ್ರೆ ನೋಡ್ರಿ, ಅರೇಬಿಯಾದ ಮೌನ್ಸಿನ್ ಎಂಬ ಪದದಿಂದ ಬಂದಿದೆ. ಅರೇಬಿಯಾ ಭಾಷೆಯ ಮೌನ್ಸಿನ್ ಎಂಬ ಪದದಿಂದ ಬಂದದ ಮಕ್ಕಳೇ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲವನ್ನು ಏನಂತ ಕರೀತಾರೆ ಅಂದ್ರೆ ಮುಂಗಾರು ಮಳೆಗಾಲ ಅಂತ ಕರೀತಾರೆ. ಇದಕ್ಕೆ ನೈಋತ್ಯ ಮಾನ್ಸೂನ್ ಮಾರುತದ ಕಾಲ ಅಂತ ಕರಿತೀವಿ. ಅದಕ್ಕೆ ನಾವು ಮುಂಗಾರು ಮಳೆ ಅಂತೀವಿ. ಓಕೆ. ಎಲೆ ಉದುರಿಸುವ ಕಾಡುಗಳನ್ನ ಏನಂತೀವಪ್ಪ ಅಂತ ಕೇಳಿದ್ರೆ ಮಾನ್ಸೂನ್ ಕಾಡುಗಳು. ಎಲೆ ಉದುರಿಸ್ತಕ್ಕಂತಹ ಒಂದು ಕಾಡುಗಳನ್ನ ಏನಂತ ಕರಿತೀವಿ ಅಂದ್ರೆ ಮಾನ್ಸೂನ್ ಕಾಡುಗಳು. ಮರುಭೂಮಿಯ ಹಡಗು ಯಾವುದು ಅಂತ ಕೇಳಿದ್ರೆ ಒಂಟೆ. ಮರುಭೂಮಿ ಹಡಗು ಯಾವುದು ಅಂತ ಕೇಳಿದ್ರೆ ಒಂಟೆ. ಸರಿಯಾಗಿ ನೋಡ್ಕೊಡ್ರಿ ಮಕ್ಕಳೇ, ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ. ಮೇಲಿಂದ ಮೇಲೆ ಪದೇ ಪದೇ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಮಾರ್ಕ್ಸ್ ಗ್ಯಾರಂಟಿ. ಓಕೆನಾ? ಸರಿ, ಹಾಗಾದ್ರೆ ಇನ್ನೊಂದಿಷ್ಟು ಪಾಯಿಂಟ್ಸ್ಗಳನ್ನ ನೋಡ್ಕೊಳ್ಳೋಣ ಮಕ್ಕಳೇ, ಗೊತ್ತಾಗ್ಬಿಡುತ್ತೆ ನಿಮಗೆ. ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಯಾವುದು ಅಂದ್ರೆ ನವಮಂಗಳೂರು. ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ ಅದನ್ನು. ಭಾರತದ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೌನ್ಸಿನ್ ರಾಮ್ ಯಾವ ರಾಜ್ಯದೊಳಗದ ಅಂತಂದ್ರೆ ಮೇಘಾಲಯದಲ್ಲಿದೆ. ನೆನಪಿಟ್ಕೊಡ್ರಿ. ನವಮಂಗಳೂರು ಬಂದರು ಭಾರತದ ಪ್ರಮುಖ ಬಂದರುಗಳಲ್ಲಿ ಎಷ್ಟನೇ ಸ್ಥಾನ ಪಡ್ಕೊಂಡದ ಅಂದ್ರೆ 9ನೇ ಸ್ಥಾನ. ಕರಾವಳಿ ಜನರ ಮುಖ್ಯ ಕಸುಬು ಯಾವುದು ಅಂತಂದ್ರೆ ಮೀನುಗಾರಿಕೆ. ಯಾವ ಸೇವನೆಯು ಕರಾವಳಿಯಲ್ಲಿ ಬಹಳ ಜನಪ್ರಿಯ ಆಗೈತೆ ಅಂತಂದ್ರೆ ಕುಚುಲಕ್ಕಿ ಅಂತ. ಕುಚುಲಕ್ಕಿ ಅಂತ ಕರಿತೀವಿ ಅದನ್ನು ಭಾಳ ಚೆಂದಾಗಿ. ಕರಾವಳಿಯಲ್ಲಿ ಬಹಳ ಜನಪ್ರಿಯ ಆಗಿರ್ತಕ್ಕಂಥ ಆಹಾರ ಸೇವನೆ ಕುಚುಲಕ್ಕಿ. ಚಲಿಸುವ ಗಾಳಿಯನ್ನು ನಾವು ಮಾರುತ ಅಂತ ಕರಿತೀವಿ. ಇನ್ನು ಭಾರತದ ಪ್ರಮುಖ ಬಂದರುಗಳು ಎಲ್ಲೆಲ್ಲದಾವ ಅಂತಂದ್ರೆ ಕಾಂಡ್ಲಾ ಅನ್ನೋದು ಗುಜರಾತ್ನಲ್ಲಿ ಅದ. ನವಶೇನಾ ಅನ್ನೋದು ಮಹಾರಾಷ್ಟ್ರದಲ್ಲಿ ಅದ. ಮರ್ಮಗೋವಾ ಅನ್ನೋದು ಗೋವಾದಲ್ಲಿ ಅದ. ನವಮಂಗಳೂರು ಕರ್ನಾಟಕದಲ್ಲಿ ಅದ. ಕೊಚ್ಚಿ ಅನ್ನೋದು ಕೇರಳದಲ್ಲಿ ಅದ. ತೂತುಕಡಿ, ಚೆನ್ನೈ, ಎನ್ನೂರು ಅಂತಕ್ಕಂಥದ್ದು ತಮಿಳುನಾಡದಲ್ಲದ. ವಿಶಾಖಪಟ್ಟಣ ಇಲ್ಲದ ಅಂದ್ರೆ ಆಂಧ್ರ ಪ್ರದೇಶದಲ್ಲದ. ಪ್ಯಾರಾದ್ವೀಪ ಒಡಿಸ್ಸಾದಲ್ಲದ. ಇವುಗಳನ್ನ ಮೇಲಿಂದ ಮೇಲೆ ನೋಡಿ ಮನನ ಮಾಡಿಕೊಂಡು ನಿಮ್ಮ ಒಂದು ಪರೀಕ್ಷೆಗೆ ಹೆಚ್ಚಿನ ತಯಾರಿ ಮಾಡಿಕೊಂಡಿದ್ರೆ ಗ್ಯಾರಂಟಿ ನಿಮ್ಮ ಯಶಸ್ಸು ನಿಮ್ಮ ಬೆನ್ನೆಲುಬಾಗಿರುತ್ತೆ ಅಂತಕ್ಕಂಥ ನಾವು ಹೇಳ್ಬೋದು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳ್ತಾರೆ, ನಿಮ್ಮ ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆ ಅಂತಕ್ಕಂತಹ 2 ಸುಂದರ ದೇವತೆಗಳು ನಿಮ್ಮ ಭುಜದ ಮೇಲೆಯೇ ವಾಸವಾಗ್ಯಾರ ಅಂತ ಹೇಳ್ತಾರೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಅಂತಹ ಒಂದು ದೊಡ್ಡ ವಿಜ್ಞಾನಿಗಳ ಒಂದು ಸ್ಫೂರ್ತಿಯಿಂದ ನಾವು ಟೈಮನ್ನು ಯುಟಿಲೈಸ್ ಮಾಡ್ಕೋಬೇಕು. ಇಷ್ಟು ದಿನ ನಾವು ಟೈಮನ್ನು ಕಳ್ಕೊಂಡಿದ್ದೀವಿ. ಇನ್ನು ಬಹಳಷ್ಟು ಸಂತಸದ ಒಂದು ಮಾರ್ಚ್ 1ನೇ ತಾರೀಕು ನಮಗೆಲ್ಲ ಹಬ್ಬದ ದಿನ. ಅವತ್ತು ಎಕ್ಸಾಮನ್ನು ಬರಿತಾ ಇದ್ದೀವಿ. ನಮಗೆ ಅಂಜಿಕೆ ಬೇಡ, ನಾವೆಲ್ಲ ಓದಿದ್ದು ನೆನಪಿಗೆ ಬರುತ್ತೆ ಅಂತಕ್ಕಂಥ ಭರವಸೆಯನ್ನು ಇಟ್ಕೊಂಡು ನಾವು ಎಕ್ಸಾಮನ್ನು ಬರೆದು ಬರೋಣ ಮಕ್ಕಳೇ. ಅಂಜೋದು ಬೇಡ, ನಿಮ್ಮದೇ ಯಶಸ್ಸು. ನೀವೇನಾದರೂ ಮೊರಾರ್ಜಿ ಚಾಣಕ್ಯ ಅಂತಕ್ಕಂಥ ಸಂಚಿಕೆಗಳು ನೋಡಿದ್ದೇ ಆಗಿದ್ರೆ, ಅದೇ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 1, ಮಾದರಿ ಪ್ರಶ್ನೆ ಪತ್ರಿಕೆ 2, ಮಾದರಿ ಪ್ರಶ್ನೆ ಪತ್ರಿಕೆ 3, ಮಾದರಿ ಪ್ರಶ್ನೆ ಪತ್ರಿಕೆ 4 ಇವುಗಳನ್ನ ನೋಡಿದ್ದೇ ಆಗಿದ್ರೆ 100% ಜಯ ನಿಮ್ಮದೇ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ದೇವರು ನಿಮಗೆಲ್ಲ ಒಳ್ಳೆಯದು ಮಾಡಲಿ ಅಂತಕ್ಕಂಥದ್ದನ್ನು ಹಾರೈಸಿ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.